ಹೊಸಪೇಟೆ ಚೆಕ್ ಬಳಿ ಇರುವ ಮನೆಯೊಂದರಲ್ಲಿ ಅಕ್ರಮ ಬಡ್ಡಿ ದಂಧೆಖೋರ ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ ಇಂಚಿಂಚು ಅಕ್ರಮ ಆಸ್ತಿಯನ್ನ ಶೋಧನೆ ಮಾಡುತ್ತಿದ್ದಾರೆ ಪೊಲೀಸರು. ಇನ್ನು ಲಾಕರ್ ಒಂದನ್ನು ಒಡೆದು ಅಕ್ರಮ ಹಣ ಹೊರತೆಗೆಯಲು ಪೊಲೀಸರು ಸಾಹಸ ಪಟ್ಟಿದ್ದಾರೆ. ಬಡ್ಡಿ ಯಲ್ಲಪ್ಪನ ಮನೆ ಮೇಲೆ ಮುಂದುವರೆದಿದೆ ದಾಳಿ ಪ್ರಯೋಗ. ಮತ್ತೊಂದು ಮನೆ ಮೇಲೆ ತಡರಾತ್ರಿಯಿಂದ ಶೋಧ ನಡೆಸಲಾಗ್ತಿದೆ. ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ ಕೇಸರ್ ಫೈನಾನ್ಸ್ ಬಳಿಯ ಮನೆಯಲ್ಲಿ ಶೋಧವನ್ನು ನಡೆಸಲಾಗ್ತಿದೆ. ನಿನ್ನೆ ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ ಸುಮಾರು 12 ಕಡೆ ದಾಳಿ ನಡೆಸಲಾಗಿದೆ. ಇಂದು ತಡರಾತ್ರಿಯಿಂದ ಮತ್ತೊಂದು ಮನೆ ಮೇಲೆ ಶೋಧವನ್ನು ಆರಂಭಿಸಲಾಗಿದೆ. ನಿನ್ನೆ ಕೋಟಿ ಹಣದ ಕಂತಿಗಳು, ಕೆಜಿಗಟ್ಟಲೆ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಕ್ರಮ ಬಡ್ಡಿ ದಂಧೆಯ ಮೂಲಕ ಹಲವರಿಗೆ ಕಿರುಕುಳ ಆರೋಪದ ಹಿನ್ನೆಲೆಯಾಗಿ ದಾಳಿ ನಡೆಸಲಾಗಿದೆ. ಇನ್ನು ಅಶೋಕ ಗಣಾಚಾರಿ ಎಂಬುವರ ದೂರಿನ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು, ಅಶೋಕ ಗಣಾಚಾರಿಗೆ ಬಡ್ಡಿ ಹಣಕ್ಕಾಗಿ ನಿರಂತರ ಕಿರುಕುಳ ನೀಡಿದ ಯಲ್ಲಪ್ಪ ಎಂದು ಕೇಳಿ ಬಂದಿದೆ. ಶೋಧ ಕಾರ್ಯದಲ್ಲಿ ಸಾಕಷ್ಟು ಚೆಕ್ಗಳು, ಬಾಂಡ್ಗಳು, ಆಸ್ತಿ ಪತ್ರಗಳು ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ಇನ್ನು ಹಲವು ಆಸ್ತಿಗಳನ್ನು ಅಕ್ರಮವಾಗಿ ಪರಭಾರೆ ಮಾಡಿಕೊಂಡಿರುವ ಆರೋಪವೂ ಕೂಡ ಕೇಳಿಬಂದಿದೆ. ಇದುವರೆಗೂ ಸುಮಾರು 2 ಕೋಟಿ ಹಣ ಜಪ್ತಿಯಾಗಿರುವ ಮಾಹಿತಿ ಲಭ್ಯವಾಗಿದ್ದು, ಇನ್ನು ಕಂತೆ ಹಣ ಇರುವ ಲಾಕರ್ ಒಡೆಯಲು ಪೊಲೀಸರು ಪ್ರಯತ್ನ ಪಡುತ್ತಿದ್ದಾರೆ.